My dear students, welcome to DCE Digital Learning. Myself, Narsappa PR, working as an assistant professor in the Department of Commerce at GFGC and PG Center, Chintamani, Chikbಳ್ಳಾಪುರ district. ಈ ಸೆಷನ್ನಲ್ಲಿ QABD 1 ವಿಷಯಕ್ಕೆ ಸಂಬಂಧಪಟ್ಟ 4ನೇ ಯೂನಿಟ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಂಡ್ ಸ್ಕ್ಯೂನೆಸ್ ಫಸ್ಟ್ ಬಿಕಾಮ್ ಸೆಕೆಂಡ್ ಸೆಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. Let us look into the new concept of measures of dispersion, that is mean deviation. It is also called as average deviation. Measures of average deviation we can also call it as, or mean deviation. We know what is mean. Mean is also called as average. ಸರಾಸರಿ ಅಂತ ನಾವೇನು ಕರೆದಿದ್ವಿ ಫಸ್ಟ್ ಯೂನಿಟ್ ಅಲ್ಲಿ ನಾವು ನೋಡಿದ್ವಿ. ನಾವು ಆವರೇಜ್, ಎಕ್ಸ್ ಬಾರ್, ಅರ್ಥಮೆಟಿಕ್ ಮೀನ್, ಸಿಂಪಲ್ ಅರ್ಥಮೆಟಿಕ್ ಮೀನ್, ಈ ತರ ಬೇರೆ ಬೇರೆ ಪದಗಳನ್ನು ನಾವು ಬಳಸ್ತೀವಿ. ನಾವು ಆ ಮೀನನ್ನ ಅಥವಾ ಮೀಡಿಯನ್ ಅನ್ನ ಅಥವಾ ಮೋಡನ್ನ ಈ ಮೂರಲ್ಲಿ ಒಂದನ್ನ ಡಿವಿಯೇಷನ್ಸ್ ತಗೊಂಡು ವೇರಿಯೇಷನ್ ಏನಾದರೂ ಆಗಿದೆಯಾ ಡಾಟಾ ಅಲ್ಲಿ. ವಿ ಆರ್ ಚೆಕಿಂಗ್ ದ ವೇರಿಯಬಿಲಿಟಿ ಇನ್ ದ ಡಾಟಾ ಬೈ ಯೂಸಿಂಗ್ ದ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸೀಸ್ ಟೆಕ್ನಿಕ್ಸ್ ಲೈಕ್ ಮೀನ್, ಮೀಡಿಯನ್ ಆರ್ ಮೋಡ್ to check the variability or dispersion in the data set. What is mean deviation? It is the first measure of dispersion actually, that actually uses each data value in its computation. We know the average, which considers each and everything always. It is the first actually measure of dispersion. ಈ mean deviation ಒಂದು ನಮಗೆ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಥವಾ ವೇರಿಯಬಿಲಿಟಿಯಲ್ಲಿ ಬದಲಾವಣೆಯಲ್ಲಿ ಆಗ್ತಕ್ಕಂಥ ಒಂದು ಮೆಜರ್ಸ್ ಅಳತೆ ಮಾಡ್ಕೊಳ್ಳೋದಕ್ಕೆ ಇದು ಮೊದಲನೆಯದು ಅಂತ ಹೇಳ್ಬೋದು ನಾವು. ಇಟ್ ಈಸ್ ದ ಮೀನ್ ಆಫ್ ದ ಡಿಸ್ಟೆನ್ಸಸ್ ಬಿಟ್ವೀನ್ ಈಚ್ ವ್ಯಾಲ್ಯೂ ಅಂಡ್ ದ ಮೀನ್. ಏನ್ ಮೀನ್ ಡಿವಿಯೇಷನ್ ಅಂದ್ರೆ ಇದು ಇಟ್ ಈಸ್ ದ ಮೀನ್. ಇದು ನಿಜವಾಗ್ಲೂ ಕೂಡ ಒಂದು ಸರಾಸರಿ. ಎಂತ ಸರಾಸರಿ? ಆಫ್ ದ ಡಿಸ್ಟೆನ್ಸಸ್ ಬಿಟ್ವೀನ್ ಈಚ್ ವ್ಯಾಲ್ಯೂ ಅಂಡ್ ದ ಮೀನ್. ಒಂದೊಂದು ಸಂಖ್ಯೆ ಮತ್ತು ಆ ಸಂಖ್ಯೆಗಳಿಂದ ನಾವು ತೆಗೆದುಕೊಂಡಿರ್ತಕ್ಕಂಥ ಸರಾಸರಿ, ಇವೆರಡನ್ನೂ ಕೂಡ ನಾವು ಲೆಕ್ಕಕ್ಕೆ ತಗೊಂಡು ನಾವು ವೇರಿಯೇಷನ್ ನ ಹುಡುಕ್ತೀವಿ ಅಥವಾ ವೇರಿಯೇಷನ್ ಚೆಕ್ ಮಾಡ್ತೀವಿ. ಸೊ ಇಲ್ಲೊಂದು ಡೆಫಿನೇಷನ್ ಅನ್ನು ನೋಡಬಹುದು. ವಾಟ್ ಈಸ್ ಮೀನ್ ಡಿವಿಯೇಷನ್? ವಿ ಕ್ಯಾನ್ ಡಿಫೈನ್ ಲೈಕ್ ದಿಸ್. ಇಟ್ ಈಸ್ ದ ಮೀನ್ ಆಫ್ ದ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಫ್ರಮ್ ಸಮ್ suitable average which may be the arithmetic mean or the median or the mode also. Mean, median ಅಥವಾ ಮೋಡ್ ಇವುಗಳು ಯಾವುದನ್ನಾದ್ರೂ ನಾವು ತಗೊಂಡು ಸೂಟಬಲ್ ಆಗಿರ್ತಕ್ಕಂಥದ್ದು ಅಂದ್ರೆ ಸೂಕ್ತವಾಗಿರ್ತಕ್ಕಂಥ ಈ ಮೂರಲ್ಲಿ ಯಾವುದು ಸೂಕ್ತ ಅಂತ ಅನ್ಸುತ್ತೋ, ವಿಚ್ ಇಸ್ ಸೂಟಬಲ್, ದಟ್ ಈಸ್ ಟು ಬಿ ಕನ್ಸಿಡರ್ಡ್. ಅದನ್ನ ಲೆಕ್ಕಕ್ಕೆ ತಗೊಳ್ತೀವಿ ನಾವು. ಪ್ರತಿಯೊಂದು ವ್ಯಾಲ್ಯೂನು ಕೂಡ ಡಿವಿಯೇಷನ್ಸ್ ಇದನ್ನ ಕನ್ಸಿಡರ್ ಮಾಡಿ ವಿ ವಿಲ್ ಟೇಕ್ ದ ಡಿವಿಯೇಷನ್ಸ್ ಅಂಡ್ ವಿ ವಿಲ್ ಫೈಂಡ್ ದ mean deviation and coefficient of mean deviation. Then why we have to calculate mean deviation? There are some advantages which are also called as merits ಅಂತಾನು ಹೇಳಬಹುದು. As usual, it's very simple to compute and it is very easy to understand. ಸರಳವಾಗಿ ನಾವು ಅದನ್ನ ಲೆಕ್ಕ ಮಾಡಬಹುದು ಮತ್ತೆ ಸರಳವಾಗಿ ಅರ್ಥ ಮಾಡ್ಕೋಬಹುದು. It is rigidly defined, no doubt. The mean is rigidly defined and the mean deviation is also rigidly defined. As it is ಅಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನು ತಗೊಂಡು as it is define ಮಾಡ್ತೀವಿ. We don't change. It is based on all the items of the distribution. Again, ನಾವು ಹಿಂದಕ್ಕೆ ಹೋಗಿ ನೋಡಿದಾಗ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಲ್ಲ ನಾವು ಡಾಟಾ ಸೆಟ್ಸ್ ಅಲ್ಲಿ ಇರತಕ್ಕಂಥ ಅಥವಾ ವೇರಿಯಬಲ್ಸ್ ಎಲ್ಲವನ್ನೂ ಲೆಕ್ಕಕ್ಕೆ ತಗೋತೀವಿ. ಮೀನ್ ಡಿವಿಯೇಷನ್ ಅಲ್ಲಿ ಕೂಡ ಎಲ್ಲ ತಗೊಳುತ್ತೆ. ಇಟ್ ಈಸ್ ಲೆಸ್ ಅಫೆಕ್ಟೆಡ್ ಬೈ ದ ಎಕ್ಸ್ಟ್ರೀಮ್ ಐಟಮ್ ಆಸ್ ಕಂಪೇರ್ಡ್ ಟು ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮುಂದಿನ ನಾವು ತರಗತಿಗಳಲ್ಲಿ ನೋಡಕ್ ಹೋದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಮಾಡ್ತೀವಿ. ಅದು ಕೂಡ ಒಂದು ಮೆಜರ್ ಆಫ್ ವೇರಿಯೇಷನ್. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಮೀನ್ ಡಿವಿಯೇಷನ್ ಕಡಿಮೆ ದುಷ್ಪರಿಣಾಮ ಬೀರುತ್ತೆ. ಯಾವುದರಿಂದ? ಅತಿ ಸಣ್ಣ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಎಕ್ಸ್ಟ್ರೀಮ್ ಐಟಮ್ಸ್ ಅಂತ ನಾವು ಕರಿತೀವಿ. ವೆರಿ ಸ್ಮಾಲೆಸ್ಟ್ ಐಟಮ್ ಅಂಡ್ ವೆರಿ ಲಾರ್ಜೆಸ್ಟ್ ಐಟಮ್ಸ್ ಇಂದ ಎಫೆಕ್ಟ್ ಆಗೋದು ತುಂಬಾ ಕಡಿಮೆ ಮೀನ್ ಡಿವಿಯೇಷನ್ ಅಲ್ಲಿ. ದೆನ್ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ಅರ್ಥಮೆಟಿಕ್ ಮೀನ್ ಆರ್ ಮೀಡಿಯನ್ ಆರ್ ಮೋಡ್. ಸೊ ಇದನ್ನ ನಾವು ತುಂಬಾ ಫ್ಲೆಕ್ಸಿಬಲ್ ಅಂತ ಹೇಳ್ಬಹುದು. ಸೊ ಯಾವುದನ್ನ? ಮೀನ್ ಡಿವಿಯೇಷನ್ ತುಂಬಾ ಫ್ಲೆಕ್ಸಿಬಲ್ ಅಂದ್ರೆ ನಾವು ಸಮಯಕ್ಕೆ ತಕ್ಕಂತೆ, ನಾವು ಸಂದರ್ಭಕ್ಕೆ ತಕ್ಕಂತೆ ಮೀನ, ಮೀಡಿಯನ್ ಅಥವಾ ಮೋಡ ಯಾವ್ದು ಬೇಕು ಅದನ್ನ ಬಳಸಿಕೊಂಡು ವಿ ಕ್ಯಾನ್ ಟೇಕ್ ದ ವೇರಿಯೇಷನ್ಸ್ ಅಂಡ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಅಂಡ್ ಫೈಂಡ್ ದ ವೇರಿಯೇಷನ್ ಇನ್ ದ ಡಾಟಾ ಸೆಟ್. ಅಂಡ್ ಇಟ್ ಈಸ್ ಬೆಟರ್ ಮೆಜರ್ ಆಫ್ ಕಂಪ್ಯಾರಿಸನ್ ಆಸ್ ಇಟ್ ಈಸ್ ಬೇಸ್ಡ್ ಆನ್ ಡಿವಿಯೇಷನ್ಸ್ ಆಫ್ ಆವರೇಜಸ್. ಸರಾಸರಿಯನ್ನ ಕನ್ಸಿಡರ್ ಮಾಡಿ ಅಥವಾ ಆವರೇಜ್ ಅನ್ನ ಕನ್ಸಿಡರ್ ಮಾಡಿ ಅರ್ಥಮೆಟಿಕ್ ಮೀನ್ ನ ಕನ್ಸಿಡರ್ ಮಾಡಿ ನಾವು ಡಿವಿಯೇಷನ್ಸ್ ನ ತಗೊಳ್ತೀವಿ, ವೇರಿಯೇಷನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹಾಗೇನೆ ಕಂಪ್ಯಾರಿಸನ್ ಕೂಡ ಮಾಡ್ತೀವಿ. ಅದಕ್ಕೋಸ್ಕರ ಎಲ್ಲ ಮೆಜರ್ಸ್ ಆಫ್ ವೇರಿಯೇಷನ್ಸ್ ಗಿಂತ ಮೀನ್ ಡಿವಿಯೇಷನ್ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ದೆನ್ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಮೀನ್ ಡಿವಿಯೇಷನ್? ಮೀನ್ ಡಿವಿಯೇಷನ್ ಮಾಡೋದ್ರಿಂದ ತುಂಬಾ ಒಳ್ಳೆಯದೇ ಅಂತ ಏನಾದ್ರು ಇದೆಯಾ? ದೇರ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್ ಆರ್ ಡಿಮೆರಿಟ್ಸ್. ಇಟ್ ಈಸ್ ನಾಟ್ ಎ ವೆರಿ ಅಕ್ಯುರೇಟ್ ಮೆಜರ್ ಆಫ್ ಡಿಸ್ಪರ್ಷನ್. ಮೊದಲನೇದು ನಮ್ಮ ಸ್ಟಾಟಿಸ್ಟಿಷಿಯನ್ಸ್ ಹೇಳ್ತಕ್ಕಂಥದ್ದು ಏನು ಅಂದ್ರೆ ಮೀನ್ ಡಿವಿಯೇಷನ್ ಅಂತಕ್ಕಂಥದ್ದು ಅಕ್ಯುರೇಟ್ ಮೆಜರ್ ಆಫ್ ಡಿಸ್ಪರ್ಷನ್ ಅಲ್ಲ. ಅದಕ್ಕೋಸ್ಕರ
ಇದೇನು ಅಷ್ಟು ಸೂಟಬಲ್ ಅಲ್ಲ ಅಂತ ಕೆಲವರು ವಾದವನ್ನು ಮಂಡಿಸ್ತಾರೆ. ಅವರು ದೇ ಆರ್ ವಿತ್ ದೇರ್ ಓನ್ ಕ್ಯಾಲ್ಕುಲೇಷನ್ಸ್. ಅವ್ರು ಹೇಳ್ತಕ್ಕಂಥದ್ದು ನಾವು ಒಪ್ಪಲೇಬೇಕಾದಂಥ ಸಂದರ್ಭ ಕೆಲವೊಂದ್ಸಲ ಬರುತ್ತೆ. ಎರಡನೇದು, ಈ ಯಾವಾಗಲೂ ಬಳಸೋದಿಲ್ಲ ಇದು. ದಿಸ್ ಈಸ್ ನಾಟ್ ಆಲ್ವೇಸ್ ಯೂಸ್ಡ್, ಇಟ್ ಈಸ್ ಯೂಸ್ಡ್ ವೆರಿ ರೇರ್. ಮೀನ್ ಡಿವಿಯೇಷನ್ ಅಂತಕ್ಕಂಥದ್ದು ತುಂಬಾ ಕಡಿಮೆ ಸಂದರ್ಭಗಳಲ್ಲಿ ಬಳಸ್ತೀವಿ, ಅದಕ್ಕೋಸ್ಕರ ಮೀನ್ ಡಿವಿಯೇಷನ್ ನಾಟ್ ಸೋ ಯೂಸ್ಫುಲ್ ಅಂತ ಕೆಲವರು ವಾದ ಮಂಡಿಸ್ತಾರೆ. ಹಾಗೇನೆ ಆಲ್ಜೆಬ್ರಿಕ್ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್ಸ್ ಆರ್ ಇಗ್ನೋರ್ಡ್. ನಿಮಗೆ ಮುಂದೆ ನಾವು ನೋಡ್ತೀವಿ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಮೀನ್ ಡಿವಿಯೇಷನ್ ಅಲ್ಲಿ ಪ್ಲಸ್ ಮೈನಸ್ ಗಳನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಪ್ಲಸ್ ಮೈನಸ್ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಇಗ್ನೋರ್ ಮಾಡ್ತೀವಿ ಅಂತಂದ್ರೆ ಹಾಗಾದ್ರೆ ಅಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ತುಂಬಾ ಸ್ಪಷ್ಟವಾಗಿಲ್ಲ, ಮುಂದಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಸೊ ಆಲ್ಜೆಬ್ರಿಕ್ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್ಸ್ ಆರ್ ಇಗ್ನೋರ್ಡ್ ಮೀನ್ಸ್ therefore it is useless for further mathematical ಟ್ರೀಟ್ಮೆಂಟ್. ನಾವು ಮುಂದೆ ಗಣಿತದಲ್ಲಿ ಅಥವಾ ಬೇರೆ ಯಾವುದೇ ಅಧ್ಯಯನಕ್ಕೆ ಬಳಸೋಕೆ ಹೋದಾಗ ಅಷ್ಟು ಅಕ್ಯುರೇಸಿ ಅಥವಾ ಪರ್ಫೆಕ್ಟ್ನೆಸ್ ಇಲ್ಲ, ಅದಕ್ಕೋಸ್ಕರ ಬೇಡ ಅಂತ ಕೆಲವರು ವಾದ ಮಂಡಿಸ್ತಾರೆ. ಅಂಡ್ ಇಟ್ ಈಸ್ ನಾಟ್ ಮಚ್ ಪಾಪ್ಯುಲರ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಿಂತಾನು ತುಂಬಾ ಚೆನ್ನಾಗಿ ಪಾಪ್ಯುಲರ್ ಆಗಿರೋದೇನು ಅಲ್ಲ ಮೀನ್ ಡಿವಿಯೇಷನ್ ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇಟ್ ಈಸ್ ಆಲ್ಸೋ ಒನ್ demerit. Then let us directly go to calculation of mean deviations under individual series. ನಾವು ನಮಗೆ 3 series of statistics ಅನ್ನು ನೋಡ್ತೀವಿ. individual series, discrete series ಮತ್ತೆ continuous series. we know ಮೊದಲನೇದು individual series ಅಲ್ಲಿ ನೋಡೋಣ. individual series ಅಲ್ಲಿ there are 2 methods we can calculate the mean deviation and coefficient of mean deviation. mean deviation ಮಾಡೋದಕ್ಕೆ 2 ಮೆಥಡ್ಸ್ ಇದೆ, ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಡಿವಿಯೇಷನ್ಸ್ ಅನ್ನ 3 ರೀತಿ ತಗೋಬಹುದು. ಒಂದು ಮೀನ್ ಇಂದ, ಆಗ ನಾವು ಫಾರ್ಮುಲಾ ಸೊ ವಿ ಕ್ಯಾನ್ ರೈಟ್ ಲೈಕ್ ದಿಸ್: ಮೀನ್ ಡಿವಿಯೇಷನ್ MD ಅಂತಂದ್ರೆ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಮೇಷನ್ ಮಾಡ್ಯುಲರ್ ಡಿ ಆರ್ ಮೋಡ್ ಡಿ ಬೈ ಎನ್. ಮಾಡ್ಯುಲರ್ ಡಿ ಆರ್ ಮೋಡ್ ಡಿ ಬೈ ಎನ್ ಯಾವಾಗ ಇಫ್ ದ ಅರ್ಥಮೆಟಿಕ್ ಮೀನ್ ಈಸ್ ಕನ್ಸಿಡರ್ಡ್ ಫಾರ್ ಟೇಕಿಂಗ್ ಡಿವಿಯೇಷನ್ಸ್. ಸಿಂಪಲ್ ಅರ್ಥಮೆಟಿಕ್ ಮೀನ್ ನ ಡಿವಿಯೇಷನ್ಸ್ ತಗೊಳ್ಳೋದಕ್ಕೆ ಡಾಟಾ ಬಳಸಿದ್ರೆ ಈ ಫಾರ್ಮುಲಾನ ಬಳಸ್ತೀವಿ ನಾವು. ಈ ಮಾಡ್ಯುಲರ್ ಡಿ ಅಂತಕ್ಕಂಥದ್ದು ಇದನ್ನ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಒಂದು ಗೆರೆ ಹಾಕ್ತಿವಿ, ಮಧ್ಯದಲ್ಲಿ ಕ್ಯಾಪಿಟಲ್ ಡಿ ಬರೀತೀವಿ. ದಿಸ್ ಇಸ್ ಕಾಲ್ಡ್ ಮೋಡ್ ಡಿ. ಅದನ್ನ ಮಾಡ್ಯುಲರ್ ಡಿ ಅಂತ ಕೂಡ ಕರಿಬಹುದು ನಾವು. ಇದು ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎಕ್ಸ್ ಅಂದ್ರೆ ವೇರಿಯಬಲ್ಸ್ ಮೈನಸ್ ಎಕ್ಸ್ ಬಾರ್, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಮಾಡ್ಯುಲರ್ ಡಿ ಅಂತ ಕರಿತೀವಿ ನಾವು. ಹಾಗೇನೆ ಕಮಿಂಗ್ ಬ್ಯಾಕ್ ಟು ಮೀಡಿಯನ್ ಏನಾದ್ರೂ ಅಕಸ್ಮಾತ್ ನಾವು ಬಳಸಿದೀವಿ ಅಂತಂದ್ರೆ ಈ ಮಾಡ್ಯುಲರ್ ಡಿ ಅವಾಗ ಎಕ್ಸ್ ಮೈನಸ್ ಮೀಡಿಯನ್ ಅಂತ ಮಾಡಬೇಕು ನಾವು. ಎಕ್ಸ್ ಮೈನಸ್ ಮೀಡಿಯನ್ ಅಂತ ಮಾಡಬೇಕಾಗುತ್ತೆ. ಹಾಗೇನೆ ಮೋಡ್ ಏನಾದ್ರೂ ತಗೊಂಡ್ರೆ ನಾವು ಇಫ್ ವಿ ಕ್ಯಾನ್ ಕನ್ಸಿಡರ್ ಮೋಡ್ ಫಾರ್ ಟೇಕಿಂಗ್ ಡಿವಿಯೇಷನ್ಸ್ ಫ್ರಮ್ ಅವರ್ ಡಾಟಾ ಸೆಟ್ಸ್ ದೆನ್ ವಿ ಕ್ಯಾನ್ ಸೇ ಮಾಡ್ಯುಲರ್ ಡಿ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ವೇರಿಯಬಲ್ಸ್ ಮೈನಸ್ ಮೋಡ್, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೋಡ್ ಅಂತ ಕರಿತೀವಿ ನಾವು. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಂ ಡಿ ಅಂದ್ರೆ ಮೀನ್ ಡಿವಿಯೇಷನ್, ಎನ್ ಅಂತಂದ್ರೆ ನಂಬರ್ ಆಫ್ ಐಟಮ್ಸ್, ಎಕ್ಸ್ ಅಂದ್ರೆ ವೇರಿಯಬಲ್ಸ್, ದೆನ್ ಮಾಡ್ಯುಲರ್ ಡಿ ಅಂತಂದ್ರೆ ಡಿಗೆ ಆ ಕಡೆ ಒಂದು ಗೆರೆ ಈ ಕಡೆ ಒಂದು ಆದಾಗ ಅದನ್ನು ನಾವು ಮಾಡ್ಯುಲರ್ ಡಿ ಅಥವಾ ಮೋಡ್ ಡಿ ಅಂತ ಕರಿತೀವಿ. ಲುಕ್ ಇನ್ ಟು ದ ಫಾರ್ಮುಲಾಸ್ ಆಫ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್. ನಾವು ಮೀನ್ ಡಿವಿಯೇಷನ್ ನೋಡಿದ್ವಿ, ನಾವು ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಮಾಡೋದು ಹೇಗೆ? ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ is equal to mean deviation by mean or median or mode. Mean, median or mode. Don't forget that. ಮೂರನ್ನು ಒಂದೇ ಸಲ ನಾವು ತಗೋಬಾರದು. For calculation of coefficient of mean deviation, we have to consider mean deviation, but mean, median, mode ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ತಗೋಬೇಕು. ಯಾವ್ದನ್ನು ತಗೋಬೇಕು? We have to decide that ಇಲ್ಲಿ ಡಿವಿಯೇಷನ್ಸ್ ತಗೊಳ್ಳೋದಕ್ಕೆ ಯಾವ್ದು ಬಳಸಿದ್ರೆ, ಬೈ ಚಾನ್ಸ್ ಎಕ್ಸ್ ಬಾರ್ ಬಳಸಿದ್ರೆ ಇಲ್ಲಿ ಮೀನೇ ತಗೋಬೇಕು. ಡಿವಿಯೇಷನ್ಸ್ಗೆ ಮೀಡಿಯನ್ ಬಳಸಿದ್ರೆ ಈ ಮೀಡಿಯನೇ ತಗೋಬೇಕು. ಡಿವಿಯೇಷನ್ಸ್ಗೆ ಮೋಡ್ ಬಳಸಿದ್ರೆ ವಿ ಹ್ಯಾವ್ ಟು ಟೇಕ್ ಮೋಡ್ ಇನ್ ದಿಸ್ ಫಾರ್ಮುಲಾ. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಟು ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಅಂಡ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್? ಫಸ್ಟ್ ಒನ್, ಕಂಪ್ಯೂಟ್ ದ ಆವರೇಜ್. ಯಾವುದು ಮೀನ, ಮೀಡಿಯನ್, ಮೋಡ ಯಾವ್ದು ಬೇಕು ನಮಗೆ ಅದನ್ನ ಮಾಡ್ಕೋಬಹುದು ಆ ಸೀರೀಸ್ ಅಲ್ಲಿ. Then take the deviations of items from average ignoring signs and denote these deviations by mode D. ಅದನ್ನ mode D ಅಂತ ಕರೀರಿ. ಮೀನ್ ಇಂದ ಅಥವಾ ಮೀಡಿಯನ್ ಇಂದ ಅಥವಾ ಮೋಡ್ ಇಂದ ಡಿವಿಯೇಷನ್ಸ್ ತಗೊಂಡು then compute the total of deviations. Last will apply the formula mean deviation is equal to sigma mode D by n. ನಮಗೆ ಇಲ್ಲಿ ಇನ್ನೂ ಒಂದು ಮೆಥಡ್ ಇದೆ. ಕ್ಯಾಲ್ಕುಲೇಷನ್ಸ್ ಫ್ರಾಕ್ಷನ್ಸ್ ಬಂದಾಗ ಇಫ್ ದ ನಂಬರ್ಸ್ ಆರ್ ನಾಟ್ ಎಕ್ಸಾಕ್ಟ್, ಯಾವುದು ಮೀನ್ ಅಥವಾ ಮೀಡಿಯನ್ ಅಥವಾ ಮೋಡ್ ಅಂತಕ್ಕಂಥದ್ದು ನಮ್ಗೇನಾದ್ರೂ ಫ್ರಾಕ್ಷನ್ಸ್ ಬಂದ್ಬಿಟ್ಟಿದೆ ಅಂತಂದ್ರೆ ಆಗ
ಕ್ಯಾಲ್ಕುಲೇಷನ್ಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ನಾವೇನ್ ಮಾಡ್ಬೋದು ಅವಾಗ ಸ್ಮಾಲ್ ಚೇಂಜಸ್, ಈ ಫಾರ್ಮುಲಾನ ಸ್ಮಾಲ್ ಚೇಂಜಸ್ ಮಾಡಿದ್ರೆ ಫ್ರಾಕ್ಷನ್ಸ್ ಬರೋದೇ ಇಲ್ಲ. ಅಲ್ಲಿ ವಿ ಕ್ಯಾನ್ ಚೇಂಜ್ ದ ಫಾರ್ಮುಲಾ ಅಂಡ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಏನ್ ಫಾರ್ಮುಲಾ? ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಎ ಮೈನಸ್ ಸಿಗ್ಮಾ ಎಕ್ಸ್ ಬಿ ಮೈನಸ್ ಆಫ್ ಸಿಗ್ಮಾ ಎಫ್ ಎ ಮೈನಸ್ ಸಿಗ್ಮಾ ಎಫ್ ಬಿ ಮಲ್ಟಿಪ್ಲೈಡ್ ಬೈ ಮೀನ್ ಅಥವಾ ಮೀಡಿಯನ್ ಅಥವಾ ಮೋಡ್. ಮೂರು ತಗೋಬಾರ್ದು, ಎನಿ ಒನ್ ಆಫ್ ದೀಸ್ ತ್ರೀ. ಡಿವಿಯೇಷನ್ಸ್ ಯಾವ್ದು ತಗೊಂಡಿರ್ತೋ ಅದನ್ನೇ ತಗೋಬೇಕು. ಹೋಲ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಎ ಅಂತಂದ್ರೆ ಸಮ್ ಆಫ್ ದ ಐಟಮ್ಸ್ ಗ್ರೇಟರ್ ದ್ಯಾನ್ ಮೀನ್ ಮೀಡಿಯನ್ ಆರ್ ಮೋಡ್. ಮೀನು ಮೀಡಿಯನ್ ಮೋಡ್ ಮಾಡಿರ್ತೀವಿ, ಆ ನಂಬರು ಎಕ್ಸೆಲ್ ನೋಡಬೇಕು. ಆ ಮೀನಿಗಿಂತ ಜಾಸ್ತಿ ಇರೋ ಸಂಖ್ಯೆಗಳನ್ನೆಲ್ಲ ಒಂದು ಗ್ರೂಪ್ ಮಾಡಿ, ದಟ್ ಈಸ್ ಕಾಲ್ಡ್ ಸಿಗ್ಮಾ ಎಕ್ಸ್ ಎ. ದೆನ್ ಸಿಗ್ಮಾ ಎಕ್ಸ್ ಬಿ ಅಂದ್ರೆ ಮೀನ್ ಮೀಡಿಯನ್ ಮೋಡ್ಗಿಂತ ಕಡಿಮೆ ಇರೋದು, ಸಮ್ ಆಫ್ ದ ಐಟಮ್ಸ್ ಲೆಸ್ ದ್ಯಾನ್ ಮೀನ್ ಮೀಡಿಯನ್ ಆರ್ ಮೋಡ್. ಸಿಗ್ಮಾ ಎಫ್ ಎ ಅಂದ್ರೆ ಏನು ಅಂತಂದ್ರೆ ಇಟ್ ಈಸ್ ಫ್ರೀಕ್ವೆನ್ಸಿ, ನಂಬರ್ ಆಫ್ ಐಟಮ್ಸ್ ಗ್ರೇಟರ್ ದ್ಯಾನ್ ಮೀನ್ ಮೀಡಿಯನ್ ಮೋಡ್. ಮೀನಿಗಿಂತ ಜಾಸ್ತಿ ಇರತಕ್ಕಂತ ಸಂಖ್ಯೆಗಳು ಎಷ್ಟು ಅಂತ, 1 2 3 4 5 6 ಎಷ್ಟು ಅಂತ. ಎಫ್ ಬಿ ಅಂತಂದ್ರೆ ಲೆಸ್ ದ್ಯಾನ್ ಮೀನ್ ಮೀಡಿಯನ್ ಮೋಡ್ ಇರತಕ್ಕಂಥ ನಂಬರ್ ಆಫ್ ಐಟಮ್ಸ್. ಎನ್ ಅಂದ್ರೆ ನಂಬರ್ ಆಫ್ ಐಟಮ್ಸ್. ಲೆಟ್ ಅಸ್ ಗೋ ಟು ಫೈಂಡ್ ಔಟ್ ವಾಟ್ ಆರ್ ದ ಸ್ಟೆಪ್ಸ್. ಇಲ್ಲಿ ಮಾಡಬೇಕಾದ್ರೆ ಫಸ್ಟ್ ಅರೇಂಜ್ ದ ಐಟಮ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಆರ್ಡರ್ ನಾವು ಅರೇಂಜ್ ಮಾಡೋಣ. ಕ್ಯಾಲ್ಕುಲೇಟ್ ದ ಮೀನ್ ಮೀಡಿಯನ್ ಆರ್ ಮೋಡ್ ಆಫ್ ದ ಸೀರೀಸ್. ಯಾವ್ದು ಬೇಕು ಅದನ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫೈಂಡ್ ದ ಟೋಟಲ್ ಆಫ್ ಐಟಮ್ಸ್ ಗ್ರೇಟರ್ ದ್ಯಾನ್ ಮೀನ್ ಆರ್ ಮೀಡಿಯನ್ ಆರ್ ಮೋಡ್. ನಮ್ಮಲ್ಲಿ ಎಕ್ಸ್ ವೇರಿಯಬಲ್ಸ್ ಅಲ್ಲಿ ಮೀನ್ಗಿಂತ ಜಾಸ್ತಿ ಇರೋ ಸಂಖ್ಯೆಗಳ ಎಲ್ಲ ಟೋಟಲ್ ಅನ್ನ ತಗೊಂಡು ಅದನ್ನ ಸಿಗ್ಮಾ ಎಕ್ಸ್ ಎ ಅಂತ ಕರಿ. ಫೈಂಡ್ ದ ಟೋಟಲ್ ಆಫ್ ಐಟಮ್ಸ್ ಲೆಸ್ ದ್ಯಾನ್ ದ ಮೀನ್ ಆರ್ ಮೀಡಿಯನ್ ಆರ್ ಮೋಡ್. ಮೀನ್ಗಿಂತ ಅಥವಾ ಮೀಡಿಯನ್ಗಿಂತ ಅಥವಾ ಮೋಡ್ಗಿಂತ ಕಡಿಮೆ ಇರೋ ಸಂಖ್ಯೆಗಳ ಟೋಟಲ್ ಅನ್ನ ಸಿಗ್ಮಾ ಎಕ್ಸ್ ಬಿ ಅಂತ ಕರಿ. ಹಾಗೇನೆ ನಂಬರ್ ಆಫ್ ಐಟಮ್ಸ್ ಗ್ರೇಟರ್ ದ್ಯಾನ್ ಮೀನ್. ಎಷ್ಟು ಸಂಖ್ಯೆಗಳು ಮೀನ್ಗಿಂತ ಜಾಸ್ತಿ ಇದೆ ಆ ಸಂಖ್ಯೆಗಳು ಸಿಗ್ಮಾ ಎಫ್ ಎ ಅಂತ ಕರೀರಿ. ಕಡಿಮೆ ಇರೋ ಸಂಖ್ಯೆಗಳು ಸಿಗ್ಮಾ ಎಫ್ ಬಿ ಕರೀರಿ. ಟೋಟಲ್ ನಂಬರ್ ಆಫ್ ಐಟಮ್ಸ್ ನ ಎನ್ ಅಂತ ಕರೀರಿ. ಅಪ್ಲೈ ದ ಫಾರ್ಮುಲಾ. ಇದು ಸ್ಟೆಪ್ಸ್. ಯಾವಾಗ? ಇಂಡೈರೆಕ್ಟ್ ಮೆಥಡ್ ಅಲ್ಲಿ. ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಓಕೆ, ಈ ಪ್ರಾಬ್ಲಮ್ ಒಂದ್ಸಲ ನೋಡಿ. ವೆನ್ ಯು ಲುಕ್ ಇನ್ ಟು ದಿಸ್ ಪ್ರಾಬ್ಲಮ್ ದೇರ್ ಆರ್ ವೇರಿಯಬಲ್ಸ್ 68 49 32 ಅಂತ ಒಂದಷ್ಟು ವೇರಿಯಬಲ್ಸ್ ಕೊಟ್ಟಿದ್ದಾರೆ. ನಾವು ಅದನ್ನ ಇಂಡಿವಿಜುವಲ್ ಸೀರೀಸ್ ಅಂತ ಕರಿಬಹುದು, ಯಾಕೆಂದ್ರೆ ಫ್ರೀಕ್ವೆನ್ಸಿ ಇಲ್ಲ. ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ಹೆಡ್ಡಿಂಗ್ ಬರ್ಕೋತಿ ಕಂಪ್ಯೂಟೇಷನ್ ಆಫ್ ಮೀನ್ ಡಿವಿಯೇಷನ್. ಯಾವ್ದ್ರಿಂದ? ನಾನು ಹೇಳಿದ್ದೆ ಮೀನಿಂದ ಮಾಡ್ಬೋದು, ಮೀಡಿಯನ್ ಇಂದ ಮಾಡ್ಬೋದು ಅಥವಾ ಮೋಡಿಂದ ಮಾಡ್ಬೋದು. ಈಗ ಇಲ್ಲಿ ಮೀನಿಂದ ಮಾಡೋಣ. ಕಂಪ್ಯೂಟೇಷನ್ ಆಫ್ ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಅಂಡ್ ಆಲ್ಸೋ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್. ಏನ್ ಮಾಡ್ಬೇಕು? ಫಸ್ಟ್ ನಮ್ ಪ್ರಾಬ್ಲಮ್ ನೋಡ್ರಿ, ನಂಬರ್ಸ್ ಆರ್ ನಾಟ್ ಇನ್ ಆರ್ಡರ್. ಒಂದು ಆರ್ಡರ್ ಆಗಿಲ್ಲ, ಅದು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಯಾವುದೂ ಇಲ್ಲ. ಸೊ ದ ನಂಬರ್ಸ್ ಆರ್ ಇನ್ ಹ್ಯಾಪಜಾರ್ಡ್ ಫಾರ್ಮ್, ಅಂದ್ರೆ ಎರಾಬಿರಿಯಾಕ್ ಹಾಗಂದ್ರೆ ಹೇಗಿದೆ ಅದನ್ನ ಅರೇಂಜ್ ಮಾಡಬೇಕು. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡಿದ್ರೆ ಹೀಗೆ ಬರುತ್ತೆ. ಡೈರೆಕ್ಟ್ ಮೆಥಡ್ ಅಂಡರ್ ಇಂಡಿವಿಜುವಲ್ ಸೀರೀಸ್. ನಾವು ಎಕ್ಸ್ ಅಂತ ಕರಿತೀನಿ ನಾನು. ವೇರಿಯಬಲ್ಸ್ 21 32 ಏನ್ ಮಾಡ್ತಿದ್ದೀನಿ ನಾನು? ಐ ಆಮ್ ಅರೇಂಜಿಂಗ್ ದ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ನಮ್ಮ ಪ್ರಾಬ್ಲಮ್ ನೋಡಿದಾಗ ಅಸೆಂಡಿಂಗ್ ಆರ್ಡರ್ ಇಲ್ಲ, ಚಿಕ್ಕ ಸಂಖ್ಯೆ ಫಸ್ಟ್ ತಗೋಣ, ಸ್ಮಾಲೆಸ್ಟ್ ಐಟಮ್, ಆಮೇಲೆ ಅದಕ್ಕಿಂತ ಗ್ರೇಟರ್ ಐಟಮ್, ದಟ್ ಈಸ್ 21 ಆದ್ಮೇಲೆ 32, ದೆನ್ 38, ದೇರ್ ಆಫ್ಟರ್ 41, ದೆನ್ 49, ಸ್ವಲ್ಪನೇ ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಲ್ಲಿ ತಗೊಂಡು ಹೋಗ್ತಾ ಇರ್ಬೇಕು. 54, 59, ಆಮೇಲೆ 66 ಅಂಡ್ ಫೈನಲಿ 68. ನೋಡಿ ಏರಿಕೆ ಕ್ರಮದಲ್ಲಿ ಬಂತು. ನಾವು ಇದನ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಬರುತ್ತೆ, ಸಮೇಷನ್ ಎಕ್ಸ್ ಎಲ್ಲ ಟೋಟಲ್ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು? ನಾವು ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಮಾಡಬೇಕಾದ್ರೆ ವಾಟ್ ಇಸ್ ದ ಫಾರ್ಮುಲಾ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಫಸ್ಟ್ ಚಾಪ್ಟರ್ ನಾವು ಕಲ್ತಿದ್ದೀವಿ ಸಮೇಷನ್ ಎಕ್ಸ್ ಬೈ ಎನ್. ಸಮೇಷನ್ ಎಕ್ಸ್ ಇಲ್ಲಿ ಬಂತು. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ 428. ದೆನ್ ವಾಟ್ ಈಸ್ ಎನ್? ಎನ್ ಅಂದ್ರೆ ಏನು? ನಂಬರ್ ಆಫ್ ಐಟಮ್ಸ್. 1 2 3 4 5 6 7 8 9. Number of items are 9. Then you have to calculate x bar. X bar is equal to 428 by 9. Answer will be 47.55. 47.55. ಈಗ ನಾವು ಮಾಡ್ಯುಲರ್ ಡಿ ಮಾಡಬೇಕು. ಮಾಡ್ಯುಲರ್ ಡಿ, ಇದನ್ನ ಮೋಡ್ ಡಿ ಅಂತ ಕೂಡ ಕರಿತೀವಿ. ಇದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಹೌ ದಿಸ್ ಇಸ್ ಕ್ಯಾಲ್ಕುಲೇಟೆಡ್? ಎಕ್ಸ್ ಅಂದ್ರೆ ಇಲ್ಲಿರೋವು ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಈಸ್ ಕ್ಯಾಲ್ಕುಲೇಟೆಡ್ ಹಿಯರ್. ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಏನ್ ಬರುತ್ತೆ? 21 ಮೈನಸ್ 47.55 ಮೈನಸ್ 26.55 ಬರುತ್ತೆ. ಆದ್ರೆ ಮೈನಸ್ ಅನ್ನ ನಾನು ಐ ವಿಲ್ ಲೀವ್ ಔಟ್ ದ ಮೈನಸ್ ಸೈನ್.
ಇಲ್ಲಿ ಮೈನಸ್ ಸೈನು ಪ್ಲಸ್ ಸೈನು ಬಿಟ್ಬಿಡ್ಬೇಕು. ಇಗ್ನೋರಿಂಗ್ ಪ್ಲಸ್ ಆರ್ ಮೈನಸ್ ಸೈನ್ಸ್, ಡೋಂಟ್ ಫರ್ಗೆಟ್, ಬಿಟ್ಬಿಡ್ತಿದ್ದೀವಿ. ದೆನ್ 32 minus 47.55, it is 15.55. Next, 38 minus 47.55, it is 9.55. Then next one, 41 minus 47.55, minus ಮಾಡ್ತಾ ಬರಬೇಕು, it is called 6.55. ಹಾಗೆ ಎಲ್ಲದರಲ್ಲೂ 47.55 ಮೈನಸ್ ಮಾಡಿ, ಅಲ್ಲಿ ಪ್ಲಸ್ ಮೈನಸ್ ನಮಗೆ ಬೇಕಾಗಿಲ್ಲ. Now the answer is 1.45, then 6.45, 59 minus 47.55, 11.45, 66 minus 47.45, 18.45, ಲಾಸ್ಟ್ ಅಲ್ಲಿ 68 ಅಲ್ಲಿ 47.55 ಕಳೆದ್ರೆ 20.45. ಸಿ, ನಾನು ಹೇಳಿದ್ದೀನಿ ನಿಮಗೆ ಎಕ್ಸ್ ಬಾರ್ ಮೈನಸ್ ಬಂದ್ಬಿಟ್ಟಿದೆ ಅಂದ್ರೆ ಫ್ರಾಕ್ಷನ್ಸ್ ಬಂದಾಗ ಕ್ಯಾಲ್ಕುಲೇಷನ್ಸ್ ತುಂಬಾ ಕಷ್ಟ ಅನಿಸುತ್ತೆ. ಈಗ ವಿ ವಾಂಟ್ ದ ಟೋಟಲ್ ಸಮೇಷನ್ ಆಫ್ ಮಾಡ್ಯುಲರ್ ಡಿ, ಸಮೇಷನ್ ಆಫ್ ಮಾಡ್ಯುಲರ್ ಡಿ, ಇದನ್ನೆಲ್ಲ ಟೋಟಲ್ ಮಾಡಬೇಕು. ಪ್ಲಸ್ ಆರ್ ಮೈನಸ್ ಬಿಟ್ಬಿಟ್ಟು ಟೋಟಲ್ ಮಾಡಿ, ವಿ ವಿಲ್ ಗೆಟ್ 116.45. 116.45. Now the things are ready. Look into our answers. So ಈ ತರ ಬರುತ್ತೆ ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ ಇಂದ ಎಕ್ಸ್ ಬಾರ್ ಮಾಡಿದಾಗ. ಓಕೆ, now we can take mean deviation. mean deviation ಮಾಡಬಹುದು ನಾವೀಗ. mean deviation is equal to ಏನ್ ಫಾರ್ಮುಲಾ? mean deviation is equal to sigma modular d by n. sigma modular d ಈ ತರ ಬಂತು, 116.45 by what is n? n is equal to 9. Therefore mean deviation is equal to, calculate ಮಾಡಿ, 12.9388 is the answer. ಏನಿದು? mean deviation. mean deviation. ಇಲ್ಲಿ ನಮ್ಮ ಪ್ರಾಬ್ಲಮ್ ಅಲ್ಲಿ ಮೀನ್ ಡಿವಿಯೇಷನ್ ಮಾತ್ರ ಕೇಳಿದ್ರು, ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಕೇಳಿಲ್ಲ. ಕಲ್ತ್ಕೋಬಹುದು ನಾವು. ಕೋಎಫಿಷಿಯಂಟ್ ಆಫ್ mean deviation is equal to, then formula mean deviation by ಇಲ್ಲಿ ಡಿವಿಯೇಷನ್ಸ್ ಯಾವ್ದು ತಗೊಂಡಿದೀವಿ ನಾವು? x ಬಾರ್ ಅಂದ್ರೆ ಮೀಡಿಯನ್ ತಗೊಂಡಾಗ ಮೀಡಿಯನ್ ಇಲ್ಲಿ ತಗೋಬೇಕು, ಮೋಡ್ ತಗೊಂಡಾಗ ಮೋಡ್ ಅನ್ನು ತಗೋಬೇಕು. then now the answer will be mean deviation 12.9388 divided by what is mean? 47.55. 47.55. Answer will be 0.2721. This is coefficient of mean deviation. Look into our answers. So this is the answer we got. So ನಿಮ್ಗೆ ಏನೇ ಕ್ಲಾರಿಫಿಕೇಶನ್, ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ you can look into the problem, you will get the answers and you will get your doubts clarified. ಈಗ ಯಾವ ಮೆಥಡ್ ಅಲ್ಲಿ ಮಾಡಿದ್ ನಾವು? ಡೈರೆಕ್ಟ್ ಮೆಥಡ್. ದೆನ್ ಗೋ ಟು ಇಂಡೈರೆಕ್ಟ್ ಮೆಥಡ್. ನಾವು ಎಕ್ಸ್ ಬಾರ್ ಅಥವಾ ಮೀಡಿಯನ್ ಅಥವಾ ಮೋಡ್ ಪಾಯಿಂಟ್ಸ್ ಬಂದ್ರೆ, ಇಫ್ ಇಟ್ ಈಸ್ ಫ್ರಾಕ್ಷನ್ 47.55, 50.66, 70.11 ಈ ತರ ಫ್ರಾಕ್ಷನ್ಸ್ ಬಂದ್ರೆ ಆ ಕ್ಯಾಲ್ಕುಲೇಷನ್ಸ್ ಈ ತರ ಪಾಯಿಂಟ್ಸ್ ಎಲ್ಲ ಬರುತ್ತೆ. ಸ್ಮಾಲ್ ಮಿಸ್ಟೇಕ್ ಆಗಬಹುದು, ಅದಕ್ಕೋಸ್ಕರ ನಾವು ಇನ್ನೊಂದು ಮೆಥಡ್ ಅನ್ನು ನೋಡಿದೀವಿ, ದಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಮೆಥಡ್. ಲುಕ್ ಇನ್ ಟು ದ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಈ ಕಾಲಮ್ ಬೇಕಾಗಿಲ್ಲ, ಮಾಡ್ಯುಲಾರಿಟಿ ಬೇಕಾಗೇ ಇಲ್ಲ. ವಿ ಕ್ಯಾನ್ ಟೇಕ್ ದ ಪ್ರಾಬ್ಲಮ್ ಅಂಡ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಆನ್ಸರ್, ವಿ ವಿಲ್ ಗೆಟ್ ದ ಸೇಮ್ ಆನ್ಸರ್. ಹೌ ಇಟ್ ಈಸ್ ಇಂಡೈರೆಕ್ಟ್ ಮೆಥಡ್ ಅಲ್ಲಿ? ದಿಸ್ ಈಸ್ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ನಾವು ಎಕ್ಸ್ ಹಾಗೆ ತಗೋತೀವಿ, ನಾವು ತಗೊಂಡು ಏನ್ ಮಾಡಬೇಕು? ಟೋಟಲ್ ಮಾಡ್ಕೋತೀವಿ. ಸಮೇಷನ್ ಎಕ್ಸ್ 428 ಬಂತು, ನಂಬರ್ ಆಫ್ ಐಟಮ್ಸ್ 9 ಬಂತು. ಫಸ್ಟ್ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕ್ಸ್ ಬಾರ್, sigma x by n. sigma x 428 by 9. So answer 47.55. Sure? Same answer ಬಂತು. x bar ಅದೇ ಪ್ರಾಬ್ಲಮ್ ಅವಾಗಲೇ ಮಾಡಿ. ಈಗ ನಾವೇನ್ ಮಾಡಬೇಕು? 47.55 ಅನ್ನ ಇಲ್ಲಿ ಯಾವ ನಂಬರ್ ಅಲ್ಲಿ ಇದೆ ನೋಡ್ಕೋಬೇಕು. ಸೇಮ್ ನಂಬರ್ ಇದೆಯಾ? ಇದ್ರೆ ಒಳ್ಳೇದು. ಇಲ್ಲ, 41 ನಲ್ಲಿ. ಇನ್ 41 47.55 is not found, but ಗ್ರೇಟರ್ ದ್ಯಾನ್ ದಟ್ ಆವರೇಜ್ ಎಕ್ಸ್ ಬಾರ್ ಗಿಂತ ದೊಡ್ಡ ಸಂಖ್ಯೆ ಇಲ್ಲಿದೆ, 49 ಅಲ್ಲಿ ಸೇಮ್ ನಂಬರ್ ಇದೆ. ಸೊ ಈ ಭಾಗವನ್ನು ನಾವು ಒಂದು ಗ್ರೂಪ್ ಮಾಡೋಣ. ದಿಸ್ ಇಸ್ ಕಾಲ್ಡ್ ಎಕ್ಸ್ ಎ. ಈ ಟೋಟಲ್ ಅನ್ನ ಮಾಡಿದ್ರೆ ಸಮೇಷನ್ ಎಕ್ಸ್ ಎ ಬರುತ್ತೆ.
ಅದಕ್ಕಿಂತ ಚಿಕ್ಕ ಸಂಖ್ಯೆಗಳು ಯಾವುದು ಮೀನಿಗಿಂತ ಕಡಿಮೆ ಇರತಕ್ಕಂಥ ಸಂಖ್ಯೆಗಳನ್ನ ಗ್ರೂಪ್ ಮಾಡಿ ಟೋಟಲ್ ಮಾಡಿದ್ರೆ ಸಮೇಷನ್ ಎಕ್ಸ್ ಬಿ ಅಂತ ಬರುತ್ತೆ. ಟೋಟಲ್ ಮಾಡೋಣ. ಜಸ್ಟ್ ಲುಕ್ ಔಟ್ ದಿಸ್ 49 ಪ್ಲಸ್ 54 ಪ್ಲಸ್ 59 ಪ್ಲಸ್ 66 ಪ್ಲಸ್ 68 ಟೋಟಲ್ ಮಾಡಿ ಎಷ್ಟು ಬರುತ್ತೆ? ಇಟ್ ಈಸ್ 296 ಬರುತ್ತೆ. ಹಾಗೇನೆ ಈ 4 ಸಂಖ್ಯೆಗಳು 21, 32, 38, 41 ಟೋಟಲ್ ಮಾಡಿ ಇದರ ಟೋಟಲು ಸಿಗ್ಮಾ ಎಕ್ಸ್ ಬಿ ಅಂತ ಕರಿತೀವಿ. ಇಟ್ ಬಿಕಮ್ಸ್ 132. ದೆನ್ ಈ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ? 1 2 3 4 5. ಈ ನಂಬರ್ಸ್ ಯಾವ್ದಿದು? ನಮ್ಮ ಎಕ್ಸ್ ಬಾರ್ ಗಿಂತ ಜಾಸ್ತಿ ಇರೋ ಸಂಖ್ಯೆಗಳ ನಂಬರ್ 1 2 3 4 5. ಸೊ ದಿಸ್ 5 ವಾಟ್ ಈಸ್ ದಿಸ್? ದಿಸ್ ಈಸ್ ಸಿಗ್ಮಾ ಎಫ್ ಎ ಅಂದ್ರೆ ಫ್ರೀಕ್ವೆನ್ಸಿ ಟೋಟಲ್ ಎ ಪಾರ್ಟ್. ಎ ಪಾರ್ಟ್ ಯಾವುದು? ಎಕ್ಸ್ ಬಾರ್ ಗಿಂತ ಜಾಸ್ತಿ ಇರೋ ಭಾಗದ್ದು. ಹಾಗೇನೆ 1 2 3 4 ಇದೇನಿದು? ಸಮೇಷನ್ ಆಫ್ ಎಫ್ ಬಿ. 4 ನಂಬರ್ಸ್ ಇದೆ. ದಿಸ್ ಈಸ್ ಎನಫ್. ನಿಮ್ಗೆ ಇನ್ನೇನು ಬೇಕಾಗಿಲ್ಲ. ಜಸ್ಟ್ ವಿ ಕ್ಯಾನ್ ಅಪ್ಲೈ ದ ಫಾರ್ಮುಲಾ ಮೀನ್ ಡಿವಿಯೇಷನ್. ಫಾರ್ಮುಲಾ ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇನೇನಿಲ್ಲ. ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಎ minus sigma xb minus of sigma fa minus sigma fb into mean mean ಅಂದ್ರೆ x ಬಾರ್ ನಾವು ಲೆಕ್ಕಕ್ಕೆ ತಗೊಂಡ್ವಿ ಡಿವಿಯೇಷನ್ಸ್ ತಗೊಳ್ಳೋದಕ್ಕೆ all divided by n. Substitute ಮಾಡೋಣ. Now let us go and substitute these values into the formula. Sigma xa ಇಲ್ಲಿ ಬಂತು 296 minus xb 132 minus of sigma fa 5 minus fb 4 multiplied by what is x bar? 47.55. Go back, we will get x bar is equal to 47.55. Now whole divided by what is n? N is equal to 9. Simplify ಮಾಡೋಣ. So mean deviation is equal to 296 minus 132 minus ಮಾಡಿದ್ರೆ ಎಷ್ಟು ಬರುತ್ತೆ? 164 minus 5 minus 4 1 multiplied by 47.55 divided by 9. ಏನ್ ಮಾಡಿದ್ ನಾನು ಇಲ್ಲಿ 296 ಅಲ್ಲಿ 132 ನ ಕಳೆದೆ 164 ಬಂತು. ಈ ಮೈನಸ್ ಹಾಗೆ ಉಳಿಸ್ಕೊಂಡೆ. 5 minus 4 ಬ್ರಾಕೆಟ್ಸ್ ಅಲ್ಲಿ ಇದೆ. 1 ಬಂತು ಡಿಫರೆನ್ಸ್ ಬ್ರಾಕೆಟ್ಸ್ ಅಲ್ಲಿ ಹಂಗೆ ಉಳಿದೆ 47.55. I will keep it here as it is. Then divided by 9 I will keep it as it is again. Next step ಗೆ ನಾವು ಹೋಗೋಣ. Mean deviation is equal to 164 ಹಾಗೆ ತಗೋಣ minus 1 into 47.55 47.55 ಬರುತ್ತೆ divided by 9. Next step mean deviation is equal to 164 ಅಲ್ಲಿ 47.55 ನ ಕಳೆಯಿರಿ. It is 116.44 by 9. Mean deviation is equal to 12.9388. Same answer bantu. This is the same answer which we got through indirect method for the same problem. So ನಿಮಗೆ ಈಗ ಡಿಸೈಡ್ ಮಾಡ್ಕೋಬಹುದು. ಈ ಮೆಥಡ್ ನಿಮಗೆ ಈಸಿ ಅನ್ಸಿದ್ರೆ ಈ ಮೆಥಡ್ ಅಲ್ಲಿ ಫಾಲೋ ಮಾಡಿ ಆನ್ಸರ್ ಮಾಡಬಹುದು. ಇಲ್ಲ ನಮ್ಗೆ ಇದು ಕಷ್ಟ ಅನ್ಸಿದ್ರೆ ಫಾರ್ಮುಲಾ ತುಂಬಾ ದೊಡ್ಡದು ಕಷ್ಟ ಅನ್ಸಿದ್ರೆ we have to go back to our direct method. Then second problem here it is calculate mean deviation brackets ಅಲ್ಲಿ ಏನಿದೆ from median. ಇಷ್ಟೊತ್ತು ಮಾಡಿದ್ದು ಮೀನ್ ಇಂದ, ನಾವು ಮೀಡಿಯನ್ ಇಂದ ಮಾಡಿ and its coefficient. ಏನಿದೆ ವೇಜಸ್ ಇದೆ 400 200 150 440 460 700 and 120 ಇದೆ. ಆರ್ಡರ್ ಆಗಿಲ್ಲ. ಕಂಪ್ಯೂಟೇಷನ್ ಆಫ್ ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಅಂಡ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್. ಮೀಡಿಯನ್ ಇಂದ ಮಾಡಬೇಕು. ಏನ್ ಮಾಡಬೇಕು ನಾವು? ಫಸ್ಟ್ ಅರೇಂಜ್ ದ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್. ಅರೇಂಜ್ ಮಾಡಿ. ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಇಷ್ಟೊತ್ತು ಮಾಡಿದ್ದು ಮೀನಿಂದ. ಫ್ರಮ್ ಮೀಡಿಯನ್ ನಾವು ಇಟ್ ಈಸ್ ಕೊಟ್ಟಿರ್ತಕ್ಕಂಥ ಎಕ್ಸ್ ವ್ಯಾಲ್ಯೂಸ್ ವೇಜಸ್ ಅನ್ನ ಎಕ್ಸ್ ಅಂತ ತಗೋತಿದ್ದೀನಿ. ಸ್ಮಾಲೆಸ್ಟ್ ನಂಬರ್ ನಮ್ಮ ಡೀಟೇಲ್ಸ್ ಅಲ್ಲಿ ಎಷ್ಟಿತ್ತು? 120. ಅದಕ್ಕಿಂತ ಸ್ವಲ್ಪ ದೊಡ್ಡದು 150. ನೆಕ್ಸ್ಟ್ 200. ನೆಕ್ಸ್ಟ್ 400. 400 ಗಿಂತ ದೊಡ್ಡದು 440. ದೆನ್ 440 ಗಿಂತ ಗ್ರೇಟರ್ ಒನ್ 460 ಅಂಡ್ ಲಾಸ್ಟ್
700 ಅಲ್ಲಿರೋ ಡಾಟಾ ಅಲ್ಲಿ. ಇದ್ರ ಟೋಟಲ್ ಬೇಕಾಗಿಲ್ಲ ನಮ್ಗೆ, ಯಾಕೆಂದ್ರೆ ನಾವು ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಮೀನ್, ವಿ ಆರ್ ಕ್ಯಾಲ್ಕುಲೇಟಿಂಗ್ ಮೀಡಿಯನ್. ಹಾಗಾದ್ರೆ ವಾಟ್ ಈಸ್ ದ ನಂಬರ್ ಆಫ್ ಐಟಮ್ಸ್? n is equal to 1 2 3 4 5 6 and 7. n is equal to 7, number of items 7. ನೆಕ್ಸ್ಟ್ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೀಡಿಯನ್. ವಾಟ್ ಈಸ್ ಮೀಡಿಯನ್? ಮೀಡಿಯನ್ is equal to size of n plus 1 by 2th item. Then size of n is to 7. 7 plus 1 by 2th item. Finally, size of 7 plus 1, 8. 8 by 2, 4. That is 4th item. 4ನೇ ಐಟಮ್ ಅಂತೆ ನೋಡಿ. 1 2 3 4. ಇದು ಫಸ್ಟ್ ಒನ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್. ದಿಸ್ ಈಸ್ ಫೋರ್ತ್ ಐಟಮ್. This is fourth item. So median is equal to 400. ನೆನಪಿದ್ಯಾ? We have to keep remember measures of central tendency ಅಲ್ಲಿ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಮೀಡಿಯನ್ ನ ಕ್ಯಾಲ್ಕುಲೇಟ್ ಮಾಡೋದು ನಮ್ಗೆ ಗೊತ್ತಿತ್ತು. ಈ ಫಾರ್ಮುಲಾ ಮೀಡಿಯನ್ 400 ಬಂದ್ಬಿಡ್ತು. then what we have to do? We have to calculate modularity. ಯಾವ್ದ್ರಿಂದ ಮಾಡ್ತಿರೋದು? ಮೀಡಿಯನ್ ಇಂದ. ಹಾಗಾದ್ರೆ x ಮೈನಸ್ ಮೀಡಿಯನ್, ಇಗ್ನೋರಿಂಗ್ ಪ್ಲಸ್ ಆರ್ ಮೈನಸ್ ಸೈನ್ಸ್. ಇಲ್ಲೆಲ್ಲ ಎಕ್ಸ್ ಇದೆ, ಈ ಎಕ್ಸ್ ಅಲ್ಲಿ 400 ಮೈನಸ್ ಮಾಡ್ತಾ ಹೋಗಿ, ಪ್ಲಸ್ ಮೈನಸ್ ಬಿಟ್ಟು ಬಿಡಿ. ಇಗ್ನೋರ್ ಯುವರ್ ಪ್ಲಸ್ ಆರ್ ಮೈನಸ್ ಸೈನ್ಸ್. 120 minus 480 comes to 280. 150 minus 400 comes to 250. 200 minus 400 200. ಇಲ್ಲಿ ನೀವು ಕೇಳಬಹುದು, ಸರ್ ಮೈನಸ್ 200 ಅಲ್ವಾ, ಇದು ಮೈನಸ್ 250 ಮೈನಸ್ 280. ಅಗೈನ್ ಅಂಡ್ ಅಗೈನ್ ಐ ಆಮ್ ರಿಪೀಟಿಂಗ್, ಡೋಂಟ್ ಕನ್ಸಿಡರ್ plus or minus signs while calculating mean deviation. Then 400 minus 400 0. 440 minus 400 40. 460 minus 400 60. 700 minus 400 300. ಇದು ಟೋಟಲ್ ಬೇಕು ನಮಗೆ. ಸಮೇಷನ್ ಮಾಡ್ಯುಲರ್ ಡಿ ಎಲ್ಲವನ್ನ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 1130. ಮೀಡಿಯನ್ ಬಂತು. ನಾವು apply the formula mean deviation is equal to, ಏನು ಫಾರ್ಮುಲಾ? mean deviation is equal to sigma modular d by n. sigma modular d ತಾನೆ ಬಂತು. 1130 divided by what is n? number of items 7. 1130 divided by 7 is 161.4285. This is the answer. Mean deviation ಬಂತು. Coefficient of mean deviation is equal to, ಏನು ಫಾರ್ಮುಲಾ? mean deviation by ಏನು ತಗೋಬೇಕು? ಮೀನ ಮೀಡಿಯನ್ ಮೋಡ. ನಾವು ಯಾವ್ದು ತಗೊಂಡ್ವಿ ಡಿವಿಯೇಷನ್ಸ್ಗೆ? ಮೀಡಿಯನ್. ಮೀಡಿಯನ್ನೇ ತಗೋಬೇಕು. ಮೀಡಿಯನ್. Now the answer is 161.4285. ಏನಿದು? This is mean deviation. Divided by what is median? Median is equal to 400. Divide ಮಾಡಿ. 161.4285 divided by 400. Answer is 0.4035. This is the answer. ಸೇಮ್ ಪ್ರಾಬ್ಲಮ್ ನ ನಾವು ಇಂಡೈರೆಕ್ಟ್ ಸೀರೀಸ್ ಅಲ್ಲಿ ಕೂಡ ಮಾಡಬಹುದು. ಮೀಡಿಯನ್ ಅನ್ನು ನೋಡ್ಕೊಂಡು ಯಾವ ತರ ಮಾಡಬಹುದು? ಜಸ್ಟ್ ಲುಕ್ ಇನ್ ಟು ಅವರ್ ಆನ್ಸರ್ಸ್. ಮೀಡಿಯನ್ ಬಂತು. ಮೀಡಿಯನ್ ಬಂದ್ಮೇಲೆ ಮೀಡಿಯನ್ ಯಾವ್ದ್ರಲ್ಲಿದೆ? 400 ಇದೆ. 400 ಗಿಂತ ಜಾಸ್ತಿ ಇರೋದು ಇದೊಂದು ಗ್ರೂಪ್ ಮಾಡಿಕೊಂಡು ಸಿಗ್ಮಾ ಎಕ್ಸ್ ಎ ಅಂತ ಕರಿತೀವಿ. ಉಳಿದಿರೋ ಚಿಕ್ಕದನ್ನ ಸಿಗ್ಮಾ ಎಕ್ಸ್ ಬಿ ಅಂತ ಕರಿತೀವಿ. ನಂಬರ್ ಆಫ್ ಐಟಮ್ಸ್ 1 2 3 4. ದಿಸ್ ಇಸ್ ಸಿಗ್ಮಾ ಎಫ್ ಎ ಅಂತ ಕರಿತೀವಿ. ಇದನ್ನ ಸಿಗ್ಮಾ ಎಫ್ ಬಿ ಅಂತ ಕರಿತೀವಿ. ಸ್ಟೆಪ್ಸ್ ಅನ್ನ ನಾವು ಮಾಡ್ಕೋತೀವಿ. ಇದು ಸಿಗ್ಮಾ ಎಕ್ಸ್ ಎ, ಇದು ಸಿಗ್ಮಾ ಎಕ್ಸ್ ಬಿ, ದೆನ್ ಇದು ಸಿಗ್ಮಾ ಎಫ್ ಎ. ನಂಬರ್ ಆಫ್ ಐಟಮ್ಸ್ 1 2 3 4. ಇದು 1 2 3 ದಟ್ ಈಸ್ 3 ಬರುತ್ತೆ. ಮಾಡ್ಕೊಂಡು ಮಾಡ್ಬೋದು. ಸೇಮ್ ಮೆಥಡ್ ಯು ಕ್ಯಾನ್ ಟ್ರೈ. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ಸ್ ಆಸ್ ಯು ಗಾಟ್ ಇನ್ ಡೈರೆಕ್ಟ್ ಮೆಥಡ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಇಷ್ಟೊತ್ತು ಮೀನ್ ಡಿವಿಯೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಥಿಯರಿ ಹಾಗೆಯೇ ಮೀನ್ ಡಿವಿಯೇಷನ್ನ ಇಂಡಿವಿಜುವಲ್ ಸೀರೀಸಲ್ಲಿ ಡೈರೆಕ್ಟ್ ಮೆಥಡು ಮತ್ತು ಇಂಡೈರೆಕ್ಟ್ ಮೆಥಡಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡಿದ್ವಿ. ಎಲ್ಲರಿಗೂ ಅರ್ಥ ಆಗಿದೆಯಾ? ಸೋ ಈಸಿ. ಫಾರ್ಮುಲಾಸನ್ನು ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ.
Okay, thank you very much.